ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಹೌದು, ನಿನ್ನೆ ತಾನೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈ 33ನೇ ಕಂತಿನ ಹಣವು ಕೂಡ ಜಮಾ ಆಗಿರ್ತಕ್ಕಂಥದ್ದು. ಈಗ ಜೊತೆಗೇನೆ ಇವತ್ತಿನ ದಿನವೂ ಕೂಡ ಸುಮಾರು 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತೆ. ಹಾಗಾದ್ರೆ ಬನ್ನಿ, ಈ 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ? ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂದ್ರೆ ಡೆಫಿನೆಟ್ಲಿ ಇವತ್ತಿನ ದಿನ ಬರುತ್ತೆ. ಸೊ ಹಾಗಾದ್ರೆ ಈಗಾಗಲೇ ಎಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಮತ್ತು ಇನ್ನು ಎಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ, ಟೋಟಲ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಉಳಿದಿರತಕ್ಕಂತಹ ಫಲಾನುಭವಿಗಳು ಎಷ್ಟು? ಯಾಕಂದ್ರೆ ವೆರಿಫಿಕೇಶನ್, ಪರಿಷ್ಕರಣೆ ಇದೆಲ್ಲವೂ ಕೂಡ ಆಯ್ತಲ್ವಾ? ಅದಾದ ಬಳಿಕ ಎಷ್ಟು ಲಕ್ಷ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಯಾರು ಅರ್ಹತೆಯನ್ನ ಹೊಂದಿದ್ದಾರೆ, ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರು ಕೂಡ ಈ ವಿಷಯವನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಲಕ್ಷಾಂತರ ಫಲಾನುಭವಿಗಳಿಗೆ ಒಂದು ಕಡೆ ದುಡ್ಡು ಜಮಾ ಆಗ್ತಾ ಇದ್ರೆ ಇನ್ನೊಂದು ಕಡೆ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದಾವೆ. ನಾವು ಅರ್ಹತೆ ಹೊಂದಿದೀವಿ, ಆದ್ರೂ ಸಹಿತ ನಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಬಹಳಷ್ಟು ಜನ ಮಾಡ್ತಿದ್ದೀರಿ. ಓಕೆ, ನಿಮಗೂ ಕೂಡ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ ಟೋಟಲಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಸೊ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ವಿಷಯ ಏನಿದೆ ಅಂತ. ಸ್ನೇಹಿತರೆ, ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯಲ್ಲಿ 33ನೇ ಕಂತಿನ ಹಣ ಈಗ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ. ಆಲ್ರೆಡಿ ಈಗಾಗಲೇ ಸಾಕಷ್ಟು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗಿದೆ. ಉದಾಹರಣೆಗೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ದಾವಣಗೆರೆ, ಉಡುಪಿ ಆಗಿರ್ಲಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು, ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಈಗ ದುಡ್ಡು ಜಮಾ ಆಗಿದೆ. ಆದ್ರೆ 20% ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಇನ್ನು 80% 1,24,00,000 ಫಲಾನುಭವಿಗಳಿದ್ದರೆ ಅದರಲ್ಲಿ ಸುಮಾರು 10ರಿಂದ 12 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗಿರತಕ್ಕಂಥದ್ದು. ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಸೊ ಹೀಗಾಗಿ ಸರ್ಕಾರ 1 ತಿಂಗಳ ಹಣವನ್ನ ಜಮಾ ಮಾಡ್ಲಿಕ್ಕೆ 10ರಿಂದ 12 ದಿನ ಬೇಕು. ಒಂದೇ ದಿನದಲ್ಲಿ ಅಥವಾ ಇವತ್ತಿನ ದಿನ ಬಿಡುಗಡೆ ಆದ್ರೆ ಇವತ್ತೇ ಕ್ಲಿಯರ್ ಆಗ್ಬೇಕಂತೇನಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಸಮಯ ಬೇಕಾಗತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮಗೆ ಇವತ್ತಿನ ದಿನ ಬಿಡುಗಡೆ ಆದ್ರೆ ಇವತ್ತೇ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಅದಕ್ಕೋಸ್ಕರ ಸಮಯ, ಟೈಮ್ ಟೇಬಲ್ ಎಲ್ಲವೂ ಕೂಡ ಇರುತ್ತೆ. ಮತ್ತೆ ದಿಢೀರನೆ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ಬೇಕಂದ್ರೆ ತಾಂತ್ರಿಕ ದೋಷವೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸರ್ಕಾರ ಸರಿಯಾಗಿ ಮಾಡಿಕೊಂಡು ದುಡ್ಡನ್ನ ಜಮಾ ಮಾಡ್ತಿರತ್ತೆ. ಸೊ ಈಗಾಗಲೇ ಜಮಾ ಆಗಿರತಕ್ಕಂಥದ್ದನ್ನ ನಿಮಗೆ ತಿಳಿಸಿದ್ದೀನಿ. ಇನ್ನು ಜಮಾ ಆಗತ್ತೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ದಿನವೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಸುಮಾರು 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಗಳು ಅಂತ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಯಾವುದೇ ಕಂತಿನ ಹಣವು ಬಿಡುಗಡೆ ಆದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ದುಡ್ಡು ಬರುವಂತದ್ದು. ಹೌದು, ನಿಮಗೆ ಗೊತ್ತಿರಬಹುದು ಪ್ರೊಸೆಸರ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಈಗ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಯ್ತಪ್ಪ ಅಂದ್ರೆ ಅಲ್ಲಿಂದ ನೇರವಾಗಿ ಡಿಬಿಟಿ ಟ್ರೆಸರಿಗೆ ಪುಷ್ ಆಗೋದಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿರ್ತವೆ. ಸೊ ಹೀಗಾಗಿ ಅಲ್ಲಿಯೇ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿ ಉಳಿದಿರತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡಲಾಗುತ್ತೆ. ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡಿದ ದುಡ್ಡನ್ನ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತವೆ. ಒಂದೊಂದಾಗಿ ಅಪ್ಡೇಟ್ ಮಾಡ್ಕೊಂಡಿರ್ತಕ್ಕಂತಹ ಬ್ಯಾಂಕ್ಗಳು ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಹಂತವಾಗಿ ಪ್ರಾರಂಭಿಸ್ತವೆ.
ಹೀಗಾಗಿ ಒಂದು ಕಂತಿನ ಹಣ ಜಮಾ ಆಗಬೇಕು ಅಥವಾ ಬಿಡುಗಡೆ ಮಾಡಬೇಕಾಗತ್ತೆ ಅಂದ್ರೆ ಅದಕ್ಕೋಸ್ಕರ ಸಮಯ ಇರುತ್ತೆ, ಟೈಮ್ ಟೇಬಲ್ ಇರುತ್ತೆ, ಅದಕ್ಕೋಸ್ಕರ ಪ್ರೊಸೆಸರ್ ಇರುತ್ತೆ. ಈ ರೀತಿ ಸೈಕಲ್ ತರ ಪ್ರತಿ ಕಂತಿನಲ್ಲಿಯೂ ಕೂಡ ವರ್ಕ್ ಆಗ್ತಿರತ್ತೆ. ಸೊ ಈಗ ಆ ಒಂದು ದುಡ್ಡು ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಯ್ತಪ್ಪ ಅಂತ ಅನ್ಕೊಳ್ಳಿ. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನೊಂದು ಕೆಲಸ ಮಾಡ್ಬೇಕಾಗತ್ತೆ. ಇಷ್ಟಿಷ್ಟು ಕಂತ್ ಇದ್ದು ಆ ಕಂತಿನಲ್ಲಿ ಇಂತಿಷ್ಟು ದುಡ್ಡನ್ನ ಬಿಡುಗಡೆ ಮಾಡಲಾಗಿತ್ತು, ಆ ದುಡ್ಡನ್ನ ನಾವು ಮಹಿಳೆಯರಿಗೆ ಜಮಾ ಮಾಡಿದ್ವಿ, ಇಷ್ಟು ಉಳಿದಿದೆ ಅಥವಾ ಇಷ್ಟು ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನ ಒಂದು ಫೈಲ್ ರೆಡಿ ಮಾಡಿ ಆ ಫೈಲ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಗೆ ಕಳುಹಿಸಲಾಗುತ್ತೆ. ಆವಾಗ ಆ ಪ್ರೊಸೆಸರು ಆ ಕಂತಿನ ಹಣದ ಪ್ರೊಸೆಸರು ಮುಗಿದ ಹಾಗಾಗತ್ತೆ. ಈ ರೀತಿ ಟೋಟಲ್ ಪ್ರೊಸೆಸರ್ ಇರುತ್ತೆ. ಮತ್ತು ಈ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ವಾ, ಈ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿವೆ. ಸೊ ಅದಕ್ಕಾಗಿ ಅಲ್ಲಿಯೇ ಪ್ರೊಸೆಸರ್ ನಡೆಯುತ್ತಿರತಕ್ಕಂಥದ್ದು. ಹಾಗಾಗಿ ಮೊದಲನೇ ಹಂತದಲ್ಲಿ ದುಡ್ಡು ಕೂಡ ಅಲ್ಲಿಯೇ ಬಿಡುಗಡೆ ಆಗತ್ತೆ. ತಾಂತ್ರಿಕ ದೋಷ ಆಗತ್ತಾ ಅಂತಾನು ಕೂಡ ಅಲ್ಲಿಯೇ ಚೆಕ್ ಮಾಡಲಾಗತ್ತೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷವಿಲ್ಲ, ಅದಕ್ಕಾಗಿ ಈಗ ಅಲ್ಲಿಯೇ ದುಡ್ಡನ್ನ ಕಳುಹಿಸಲಾಗಿದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ವಿಜಯನಗರ, ಬೆಳಗಾವಿ, ಮಂಡ್ಯ, ರಾಮನಗರ, ಅದೇ ರೀತಿಯಾಗಿ ಬಳ್ಳಾರಿ, ಹಾಸನ, ಕೊಡಗು, ಹಾವೇರಿ, ಬೀದರ, ಕೊಪ್ಪಳ, ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಅಂದ್ರೆ ಉಡುಪಿ ಆಗಿರ್ಲಿ, ತುಮಕೂರು ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಾಗಿರಲಿ, ಸೊ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇತ್ತು. ಸೊ ನೀವು ಕೂಡ ಈ ಜಿಲ್ಲೆಯವರಾಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇನ್ನು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ದುಡ್ಡೇ ಬರ್ತಾ ಇಲ್ಲ, ನಾವು ಅರ್ಹತೆ ಹೊಂದಿದ್ದೀವಿ, ನಾವು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕೊಟ್ಟಿದ್ದೀವಿ ಅಥವಾ ನಾವು ಬಯೋಮೆಟ್ರಿಕ್ ಗಳನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದೀವಿ, ಆದ್ರೂ ಸಹಿತ ನಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿದ್ರೆ ಇಲ್ಲಿದೆ ನೋಡಿ ಉತ್ತರ. ಅದು ಏನು ಸಮಸ್ಯೆ ಆಗಿರುತ್ತೆ, ಈಗ ಸರ್ಕಾರದ ಸಮಸ್ಯೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಸಮಸ್ಯೆ ಅಲ್ಲ. ನೀವು ಅರ್ಹತೆ ಹೊಂದಿರ್ತೀರಿ, ಆದ್ರೆ ಒಂದು ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಸಮಸ್ಯೆ ಉಂಟಾಗಿರುತ್ತೆ. ಹೌದು, ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದು ಆಕ್ಟಿವ್ ಇರಬೇಕು, ಇನ್ನೊಂದು ಆ ಬ್ಯಾಂಕ್ ನಲ್ಲಿ ನೀವು ಸಫಿಸಿಯೆಂಟ್ ಬ್ಯಾಲೆನ್ಸ್ ಗಳನ್ನ ಹೊಂದಿರಬೇಕಾಗತ್ತೆ. ಅನೇಕ ಫಲಾನುಭವಿಗಳು ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ದುಡ್ಡನ್ನ ಬಳಸಿಕೊಂಡು ಅದನ್ನ ಜೀರೋ ಬ್ಯಾಲೆನ್ಸ್ ಮಾಡಿಬಿಟ್ಟಿರ್ತಾರೆ. ಅವಾಗ ಏನಾಗತ್ತೆ, ಆ ಬ್ಯಾಂಕ್ ಅಕೌಂಟ್ಗೆ ಎಲ್ಲಿಂದಾನು ದುಡ್ಡು ಬರಲಿ, ಆ ದುಡ್ಡು ಬಂದ ತಕ್ಷಣವೇ ಆ ಬ್ಯಾಂಕ್ನವರು ಅದನ್ನ ಕಟ್ ಮಾಡ್ಕೊಂಡಿರ್ತಾರೆ. ಆಗ ಏನಾಗತ್ತೆ ಸಮಸ್ಯೆಯಪ್ಪ ಅಂದ್ರೆ ನಿಮಗೆ ದುಡ್ಡು ಬಂದಿರೋದೇ ಗೊತ್ತಾಗಿರೋದಿಲ್ಲ. ಅದಕ್ಕಾಗಿ ಒಂದು ಸಾರಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ EMI ಮುಖಾಂತರ ಸಣ್ಣ ಸಣ್ಣ ಲೋನ್ ಗಳನ್ನ ಮಾಡಿರ್ತೀರಿ. ಈಗ ಮೊಬೈಲ್ ಖರೀದಿ ಆಗಿರ್ಲಿ, ಫ್ರಿಡ್ಜ್, ಟಿವಿಯು ಅಥವಾ ಇನ್ನಿತರ ಒಂದು PC-ಗಳು ಅಥವಾ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಆ ವಸ್ತುಗಳ ಮೇಲೆ EMI ಅನ್ನ ನೀವು ಕಟ್ತಾ ಇರ್ತೀರಿ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು. ಅದು ಕೂಡ ಜಮಾ ಆಗಿರೋದಿಲ್ಲ, ಆ ಸಂದರ್ಭದಲ್ಲಿ ಕಟ್ಟಿರೋದಿಲ್ಲ. ನೀವು ಗೃಹಲಕ್ಷ್ಮಿ ದುಡ್ಡು ಜಮಾ ಆದ ತಕ್ಷಣವೇ ಆ ದುಡ್ಡನ್ನ ಕಟ್ ಮಾಡ್ಕೊಳ್ಳಲಾಗಿರುತ್ತೆ. ಆವಾಗ ನಿಮಗೂ ಕೂಡ ಗೊತ್ತಾಗಿರೋದಿಲ್ಲ ದುಡ್ಡು ಬಂದಿದೆಯೋ ಅಥವಾ ಇಲ್ಲವೋ, EMI ಕಟ್ ಆಗಿದೆಯೋ ಅನ್ನುವಂತಹ ಮೆಸೇಜ್ಗಳು ಕೂಡ ಬಂದಿರೋದಿಲ್ಲ. ಸೊ ಹೀಗಾಗಿ ನಿಮ್ಮ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಅದಕ್ಕಾಗಿ ಇದನ್ನ ಬಹಳಷ್ಟು ಫಲಾನುಭವಿಗಳದ್ದು ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಈ ರೀತಿ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಅಥವಾ ಇನ್ನಿತರ ಸಮಸ್ಯೆಗಳಿದ್ರೆ ಅಥವಾ ಪ್ರಶ್ನೆಗಳು ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.